ಕಸ್ತೂರಿ ಮೆಂತೆ ಸೊಪ್ಪಿದ್ರೆ ಮೆಂತೆ ಸೊಪ್ಪು ಹಾಕ್ಬೋದು. ಈರುಳ್ಳಿ, ಬೆಲ್ಲ, ಟೊಮೊಟೊ, ಮಟನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅವೆಲ್ಲ ಹಾಕ್ರಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಎಲ್ಲ ಮಸಾಲನೂ ಈ ಥರ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಕೊಬ್ಬರಿ, ಚಕ್ಕೆ, ಏಲಕ್ಕಿ, ಲವಂಗ, ಹಸಿಮೆಣಸಿನ್ಕಾಯಿ, ಪಾಲಕು, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಈ ಥರ ತರಿಯಾಗಿ ರುಬ್ಬಿಟ್ಕೊಬೇಕು. ಈಗ ಏನು ಸೊಪ್ಪಿನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕೋಣ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಪೇಸ್ಟು, ಕೊಬ್ಬರಿ, ಚಕ್ಕೆ, ಏಲಕ್ಕಿ, ಲವಂಗ ಏನು ಮಸಾಲೆ ರುಬ್ಬಿಟ್ಟಿದ್ನಲ್ಲ ಆ ಪೇಸ್ಟ್. ಯಾವುದೇ ಒಂದು ರೈಸ್ ಐಟಮ್ ಮಾಡುವಾಗೂ ಈ ಟ್ರಿಕ್ಸ್ ಮಾಡ್ತೀನಿ. ಯಾವ ಗ್ಲಾಸಲ್ಲಿ ತಗೋತೀನೋ ಅದರಲ್ಲಿ ಒಂದದು ಮತ್ತು ಅರ್ಧ ಗ್ಲಾಸ್ ನಾರ್ಮಲ್ ರೈಸು, ಅರ್ಧ ಬಾಸ್ಮತಿ ಅಕ್ಕಿ ತೊಗೋತೀನಿ. ಈ ಪ್ರಮಾಣಕ್ಕೆ ಲೆಕ್ಕ ಮಾಡಿಕೊಂಡು ಇದಕ್ಕೆ 2 ಗ್ಲಾಸ್ ನೀರು ಹಾಕಬೇಕು. 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಈಗ ಬಿಟ್ಟು ಒಂದು ಮಟನ್ ಬೇಯಬೇಕಲ್ಲ, ಅದಕ್ಕೆ 3 ರಿಂದ 4 ವಿಷಲ್ ಕುಕ್ಕರ್ ಕೂಗಿಸ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಕೊಡಬೇಕು. ರುಚಿ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ನೋಡಿ, ರುಚಿ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.